ಆರೋಗ್ಯ ಇಲಾಖೆಯಿಂದ ಬಿಡುಗಡೆಯಾಗಿರುವಂಥ ಅಧಿಕೃತ ಆಹ್ವಾನ ಪತ್ರಿಕೆಯಲ್ಲಿ ಉರ್ದು ಇದೆ ಅಂತೇಳಿ ಸಾಕಷ್ಟು ಚರ್ಚೆ ಗ್ರಾಸ ಆಗ್ತಿದೆ ಸರ್. ಅಡ್ವರ್ಟೈಸ್ಮೆಂಟ್ ಕೊಡುವಾಗ ಉರ್ದು ಪತ್ರಿಕೆಗಳಿಗೂ ಕೊಡಬೇಕಲ್ವಾ? ಅಲ್ಲ, ಆಹ್ವಾನ ಪತ್ರಿಕೆಯಲ್ಲಿ ಆಹ್ವಾನ ಪತ್ರಿಕೆ ಇಲ್ಲ. ಅಲ್ಲ, ಆಹ್ವಾನ ಪತ್ರಿಕೆ ಇರೋದು ಸಾಕಷ್ಟು ಕನ್ನಡ ಪರ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಸರ್. ಕನ್ನಡ ಯಾವುದೋ ಒಂದು ಸಮುದಾಯನ ಓಲೈಸ್ಕೊಳ್ಳಿಕ್ಕೆ ಬಿಜೆಪಿಯವರಿಗೆ ಅವ್ರ ಅಧಿಕಾರದಲ್ಲಿದ್ದಾಗ ಏನೂ ಮಾಡಲ್ಲ, ವಿರೋಧ ಪಕ್ಷದಲ್ಲಿದ್ದಾಗ ಪ್ರತಿಭಟನೆ ಮಾಡೋದೇ ಒಂದು ಚಾಳಿ ಮಾಡ್ಕೊಬಿಟ್ಟಿದ್ದಾರೆ. ಈಗ ನಿನ್ನೆ ಧಾರವಾಡದಲ್ಲಿ ಏನಾಗಿದೆ, ವಿದ್ಯಾರ್ಥಿಗಳು ಯಾಕೆ ಇವ್ರು ಬಿಟ್ಬಿಟ್ಟು ಬೇರೆ ಕಡೆ ಮಾಡಿದ್ರು ಸಭೆನ? ಯಾಕೆ ಮಾಡಿದ್ರಿ? ಆಯಿತು, ದೇವರಾಜ್ ಅರಸ್ ಅಲ್ಲ, ಇವರು ನರೇಂದ್ರ ಮೋದಿಯವರು 2 ಕೋಟಿ ಉದ್ಯೋಗ ಕೊಡ್ತೀವಿ ಅನ್ನೋದ್ರಲ್ಲಿ ಏನಾಯಿತು? ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳೋದಲ್ಲ. 10 ವರ್ಷದಲ್ಲಿ 11 ವರ್ಷ, ಈಗ 11 ವರ್ಷ ಆಯಿತು ಇವ್ರು ಬಂದು. ಎಷ್ಟು ಮಾಡಬೇಕಾಗಿತ್ತು, ಎಷ್ಟು ಉದ್ಯೋಗ ಕೊಡಬೇಕಾಗಿತ್ತು? ಆಯಿತು, ಇವರು ಬಿ ಜೆ ಪಿಯವರು ಅಧಿಕಾರದಲ್ಲಿದ್ದರು 4 ವರ್ಷ, ಎಷ್ಟು ಉದ್ಯೋಗ ಕೊಟ್ಟರು? ವಾಟ್ ಮಾರಲ್ ರೈಟ್ ಅವ್ರಿಗೆ? ಯಾವ ರೈಟ್ ಇದೆ ಅವ್ರಿಗೆ? ನಾವು ಮಾಡ್ತಾಯಿದ್ದೀವಿ, ಅದು ಒಳ ಮೀಸಲಾತಿ ಸಮಸ್ಯೆ ಇದ್ದದರಿಂದ ಸ್ವಲ್ಪ ವಿಳಂಬ. ಬಟ್ ನಾವು ಕೊಟ್ಟ ಮಾತಿನಂತೆ ನಾವು ರಿಕ್ರೂಟ್ಮೆಂಟನ್ನು ಮಾಡ್ತೀವಿ. ಅದು ಕೂಡ ಈಗ ಬಜೆಟ್ನಲ್ಲೂ ಕೂಡ ಕೆಲವೆಲ್ಲ ಘೋಷಣೆ ಮಾಡ್ತೀವಿ, ಕೆಲವು ಇಲಾಖೆಗಳು ಮಾಡ್ತೀವಿ. ಸರ್, ಇನ್ನು ಆರೋಗ್ಯ ಇಲಾಖೆಯಿಂದ ಬಿಡುಗಡೆಯಾಗಿರುವಂಥ ಅಧಿಕೃತ ಆಹ್ವಾನ ಪತ್ರಿಕೆಯಲ್ಲಿ ಉರ್ದು ಇದೆ ಅಂತೇಳಿ ಸಾಕಷ್ಟು ಚರ್ಚೆ ಗ್ರಾಸ ಆಗ್ತಿದೆ ಸರ್. ಅಡ್ವರ್ಟೈಸ್ಮೆಂಟ್ ಕೊಡುವಾಗ ಉರ್ದು ಪತ್ರಿಕೆಗಳಿಗೂ ಕೊಡಬೇಕಲ್ವಾ? ಅಲ್ಲ, ಆಹ್ವಾನ ಪತ್ರಿಕೆಯಲ್ಲಿ ಆಹ್ವಾನ ಪತ್ರಿಕೆ ಇಲ್ಲ. ಅಲ್ಲ, ಆಹ್ವಾನ ಪತ್ರಿಕೆ ಇರೋದು ಸಾಕಷ್ಟು ಕನ್ನಡ ಪರ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಸರ್. ಕನ್ನಡ ಯಾವುದೋ ಒಂದು ಸಮುದಾಯನ ಓಲೈಸ್ಕೊಳ್ಳಿಕ್ಕೆ ಬಿಜೆಪಿಯವರಿಗೆ ಅವ್ರ ಅಧಿಕಾರದಲ್ಲಿದ್ದಾಗ ಏನೂ ಮಾಡಲ್ಲ, ವಿರೋಧ ಪಕ್ಷದಲ್ಲಿದ್ದಾಗ ಪ್ರತಿಭಟನೆ ಮಾಡೋದೇ ಒಂದು ಚಾಳಿ ಮಾಡ್ಕೊಬಿಟ್ಟಿದ್ದಾರೆ. ಈಗ ನಿನ್ನೆ ಧಾರವಾಡದಲ್ಲಿ ಏನಾಗಿದೆ, ವಿದ್ಯಾರ್ಥಿಗಳು ಯಾಕೆ ಇವ್ರು ಬಿಟ್ಬಿಟ್ಟು ಬೇರೆ ಕಡೆ ಮಾಡಿದ್ರು ಸಭೆನ? ಯಾಕೆ ಮಾಡಿದ್ರಿ? ಆಯಿತು, ದೇವರಾಜ್ ಅರಸ್ ಅಲ್ಲ, ಇವರು ನರೇಂದ್ರ ಮೋದಿಯವರು 2 ಕೋಟಿ ಉದ್ಯೋಗ ಕೊಡ್ತೀವಿ ಅನ್ನೋದ್ರಲ್ಲಿ ಏನಾಯಿತು? ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳೋದಲ್ಲ. 10 ವರ್ಷದಲ್ಲಿ 11 ವರ್ಷ, ಈಗ 11 ವರ್ಷ ಆಯಿತು ಇವ್ರು ಬಂದು. ಎಷ್ಟು ಮಾಡಬೇಕಾಗಿತ್ತು, ಎಷ್ಟು ಉದ್ಯೋಗ ಕೊಡಬೇಕಾಗಿತ್ತು? ಆಯಿತು,